ಸೋಮೇಶ್ವರ ಪುರಸಭೆಗೆ ವಿಶೇಷವಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆ 2ನೇ ಬಾರಿ ಪುರಸಭೆಗೆ ಕರ್ನಬಾರಿ ಶಿಲಾನ್ಯಾಸ ಸಂದರ್ಭ ಇವಾಗ ಬತ್ತಿತ್ತೇರು ವಿಶೇಷವಾದ ಲಿಸ್ಟಿಡ್ ಇನ್ನಿ ಇತ್ತ ನಮ್ಮೊಟ್ಟು ಬತ್ತದು ಸೇರೊಂದೇರು ಸಂಸದರಾಯನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗೆ ಸೋಮೇಶ್ವರ ಪುರಸಭೆತ ಮಾತಾ ಸದಸ್ಯರಲ್ಲ ಸಿಬ್ಬಂದಿ ವರ್ಗದ ಅಧಿಕಾರಿ ವರ್ಗದ ಮಾತನ ಪರವಾದ ಪ್ರೀತಿಪೂರ್ವಕ ಸ್ವಾಗತನ ಮಂತೊಂದುಲ್ಲ. ಅಂಚನೆ ವಿಶೇಷವಾದ ನಮ್ಮ ಸೋಮೇಶ್ವರದಾರೆ ಈ ಸೋಮೇಶ್ವರ ಪಂಚಾಯತ್ ಸದಸ್ಯರಾದ ನೆತ್ತ ಸೋಮೇಶ್ವರ ಭಾಗದ ಪ್ರತಿ ತಿರ್ಲಲ್ಲ ಗೊತ್ತಿತ್ತನಾರು ನಮ್ಮ ಸತೀಶ್ ಕುಂಪಲ ನಮ್ಮ ಜಿಲ್ಲಾಧ್ಯಕ್ಷರಲ್ಲ ಆರ್ಲ ಈ ಒಂಜಿ ಎಂಗ್ಲ ಪುರಸಭೆಗೆ ಬೈದರೆ ಅರೆಲ್ಲ ನಮ್ಮ ಮಾತನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂತೊಂದುಲ್ಲ. ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಂಚಿನ ನಮ್ಮ ಮಾತೆಲ್ಲ ಮಿತ್ರರಂಚಿನ ಜಗದೀಶ್ ಆಳು ಕೋತಬೇಲ್ ಅವರೆಲ್ಲ ಮಾತೇನ ಪರವಾದ ಸ್ವಾಗತ ಮಂತಂದಲ್ಲೇ ಅವರಿಗೆ ನಮ್ಮ ಪುರುಷೋತ್ತಮ ಶೆಟ್ಟಿ ಹೂಗುಚ್ಚಿಗಳು ಸ್ವಾಗತ ಮಾಡ್ಕೊಡೋದು ನಿಂತು ಬಂದಲ್ಲೇ. ಅಂಚನೆ ನಮ್ಮ ಈ ವೇದಿಕೆಡೆ ನಮ್ಮ ಗ್ರಾಮ ಪುರಸಭೆದ ಅಧ್ಯಕ್ಷರನ್ನ ಶ್ರೀಮತಿ ಕಮಲಾ ಒಲ್ಲೇರು ಅವರೆಲ್ಲ ಸ್ವಾಗತ ಮಂತಂದಲ್ಲೇ. ಅಂಚನೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಂಚಿನ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಆರ್ಲೋಲ್ ಅವರೆಲ್ಲ ಸ್ವಾಗತ ಮಂತಂದಲ್ಲೇ. ಪ್ರತಿಪಕ್ಷ ನಾಯಕರಂಚಿನ ಪುರುಷೋತ್ತಮ ಶೆಟ್ಟಿ ಉಲ್ಲೇರು ನಮ್ಮಟ್ಟಿ ಉಲ್ಲೇರು ಅವರೆಲ್ಲ ಸ್ವಾಗತ ಮಂತಂದಲ್ಲೇ. ಮುಖ್ಯಾಧಿಕಾರಿ ಅಂಚಿನ ಶ್ರೀ ಮತ್ತಡಿ ಉಲ್ಲೇರು ಅವರೆಲ್ಲ ಸ್ವಾಗತ ಮಂತಂದಲ್ಲೇ. ವೇದಿಕೆದ ಎದುರು ಹಿರಿಯರಂಚಿನ ಸೀತಾರಾಮ್ ಬಂಗೇರು ಉಲ್ಲೇರು, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉಲ್ಲೇರು, ಚಂದ್ರಶೇಖರ್ ನಿಕಡಪುರ ಪಂಚಾಯತ್ ಅಧ್ಯಕ್ಷರ ಚಂದ್ರಶೇಖರ್ ಉಚ್ಚಿಲ್ ಉಲ್ಲೇರು. ಮಾತಾರಲ್ಲ ಸೋಮೇಶ್ವರ ಪುರಸಭೆ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಪಕ್ಕ ಮಾತಾರಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದಲ್ಲಿ ಮಾತಾರಲ್ಲ ಸ್ವಾಗತ ಮಂತೊಂದು. ವಿಶೇಷವಾದ ಸೋಮೇಶ್ವರ ಈ ಪುರಸಭೆ ವ್ಯಾಪ್ತಿದ ಒಂಜಾತ್ ಬೇಡಿಕೆಲುಂಡು. ಬೇಡಿಕೆಲ್ನ ನಮ್ಮ ಸಂಸದರ ಪನೋಡು ದುಂಬ ದಿನಟು ಅದಾದ ಬೇಡಿಕೆ ಉಂಡ ಏನೋ ಈಡೇರಿಸ್ಯಾರೆ ಆರು ತನ್ನ ಹೆಚ್ಚಿನ ಶಕ್ತಿ ಮಿಡಿದು ಪ್ರಯತ್ನ ಬರ್ಪಿರಮ್ನ ದೃಷ್ಟಿಗೋನಡು ಇನ್ನು ಎಂಕೆಲ್ಲ ಒಂಜಾತ್ ಬೇಡಿಕೆಯನ್ನು ಬರ ರೆಡಿ ಮಂತಿತ್ತ. ಮುಖ್ಯವಾದ ಸೋಮೇಶ್ವರ ಪುರಸಭೆ ಉಪ್ಪುಣಿ ಈ ರೈಲ್ವೆ ಟ್ರ್ಯಾಕ್ದ ಈ ಭಾಗಡು ಸೋಮೇಶ್ವರ ಪುರಸಭೆಗೆ ಏರು ದಾದ ಮುಲ್ತ ಸವಲತ್ತನ್ನು ಪಡೆಯರ ಬರೋಡದಂಡ ರೈಲ್ವೆ ಗೇಟನ್ನು ದಾಟದೆ ಬರೋಡು. ಸುಮಾರು ಈ ಭಾಗಡು ಸರಾಸರಿ 5 ಅಜಿಪ್ಪ ಮುಟ್ಟ ರೈಲು ಬೊಕ್ಕ ಗೂಡ್ಸು ಒಂಜಿ ದಿನೊಟ್ಟು ಸಂಚಾರ ಅನ್ಬಿಡು 24 ಗಂಟೆಡು 5 ಅಜಿಪ್ಪ ಮುಟ್ಟ ಈ ಭಾಗಡು ಸಂಚಾರ ಅನ್ಬಿಡು. ಕಾಂಡದ ಒಂದು ಎನ್ಮರದ ಪಡ್ತುಡು ಬೊಕ್ಕ 10 ಗಂಟೆದ ಪಡ್ತುಡು ಸಾಧಾರಣ 1 ಗಂಟೆ ಟ್ರೈನ್ದ ಗೇಟ್ ಬಾರ್ದು ಪಂಡ ಒಂಜಿ 4 ಟ್ರೈನ್ ಆ ಸಂದರ್ಭ ಪಾಸ್ ಹಾಕೊಂಡು ಈ ಸಮಯ ಈ 10 ಗಂಟೆ ಅವಧಿ ಬೊಕ್ಕ 80 ಗಂಟೆ ಅವಧಿ ಅವು ಹೆಚ್ಚಾದ ಒಂಜಿ ಶಾಲೆ ಜೋಕು ಬರ್ಪನ ಅವಧಿ ಬೊಕ್ಕ ಒಂಜಿ ಈ ಬೇಲದಾಗ ಬರ್ಪನ ಅವಧಿ ಆದಪ್ಪುಡು ಅಂಚಿನ ಹೆಚ್ಚಿನ ಸಮಯ ಈ ರೈಲ್ವೆ ಗೇಟ್ಡೆ ಕಳೆಯೋಡಪ್ಪನ ಪರಿಸ್ಥಿತಿ ಎಂಗ್ಲಿಗೆ ಸ್ವಲ್ಪ ಎದುರಾತಂಡು. ಅವತ್ತನ್ನೇ ಮುಖ್ಯವಾದ ಸೋಮೇಶ್ವರ ದೇವಸ್ಥಾನ, ಸೋಮೇಶ್ವರ ಬೀಚ್ ಅಂಚಿ ಪಂಡ ಉಳ್ಳಾಲ ಈ ಮೇಲೆ ಉಚ್ಚಿಲಾಗಿ ಬೋಡ್ದಂಡ ಉಪ್ಪುನಂಚಿನ ಒಂಜೇ ವ್ಯವಸ್ಥೆ ಈ ಮುಲ್ಪ ರೈಲ್ವೆ ಗೇಟ್ ಅವತ್ತಂದೆ ಕೂಡ ಉಚ್ಚಿಲ ಒಂಜಿ ಗೇಟ್ ಉಂಡು. ಈ ರೆಡ್ ಗೇಟ್ ಗೇಟ್ ಎಲ್ಲ ಒಂಜಿ ಭಾಷೆ ಕ್ಲೋಸ್ ಆದಿತ್ತಂಡ ಕರ್ನಾಟಕ ಒಂಜಿ ಅವಗಡ ಆಂಡ್ ಒಂಜಿ ವ್ಯಕ್ತಿ ಸಮುದ್ರ ಪೂರ್ನಾಗ ಅರೇನು ಬಚಾವ್ ಮಲ್ತೇರು ಅಂಡ ಗಾಡ್ ಬರ್ದು ಕೊರೋನಾಗ ರೆಡ್ ಗಾಡ್ಲ ಗೇಟ್ ಬಾರ್ದಿತ್ತದು ಅರೇನು ಬಚಾವ್ ಮನ್ಪೇರೆ ಆಯ್ತು. ಇಂಚಿನ ಸಂದರ್ಭ ಕೂಡ ಅವೇತೋ ಆಪುಡು ಈ ದೃಷ್ಟಿಗೋನಡು ನಮ್ಮ ದುಂಬೆ ನಮ್ಮ ಸಂಸದರು ಫಸ್ಟ್ ಬಂದು ನಮ್ಮ ಅರೆಗೆ ಈ ಮನವಿ ಕೊಡ್ತಾ ಮನವಿಗೆ ಸ್ಪಂದನೆ ಕೊಡ್ತು. ಆಲ್ರೆಡಿ ಅವು ಏಪ್ರಿಲ್ ಆತಂಡು ನನ್ನ ಜಾಗದ ಒಂಜಿ ತೋಜ್ಪಾನ ಬೇಲೆ ಆಡು ಬಂದು ಎಂಕ್ಲಿಗೆ ಒಂಜಿ ಭರವಸೆ ಬಾತು ಕೊಡ್ತೇರಾರು ದುಂಬಕ್ಕೆ ಏಕದಕ್ಕಾರು ಉತ್ತರಣ ಕೊರ್ಪೇರಾರು. ಐದು ಬೊಕ್ಕ ನಮ್ಮ ಕೊಲ್ಯದ ಭಾಗಡು ಈ ಜೋಯ್ಲೆಂಡ್ ಶಾಲೆ ಉಂಡು. ಆ ಶಾಲೆ ಜೋಕುಲು ಇತ್ತೆ ರೈಲ್ವೆ ಪಟ್ಟಿ ಕಡತೊಂದು ಆಮೆಗೆ ಹೋಗ್ತೀರ ಪಂಡ ಆಮೆ ತಕ್ಕಲೆ ಹೆಚ್ಚಿನಾಗ ಬರ್ಪಿನಿ ಇತ್ತೆ ಆ ಜೋಕುಲು ಕಡಪೆರೆ ಬಲ್ಲಿ ಬಂದು ತಡೆಗೋಡೆ ಅಂತಂದಿಲ್ಲ ಅವಳು ಎಲ್ಲಿ ಒಂದು ಅಂಡರ್ ಪಾಸ್ ಉಂಡು ನಮ್ಮ ಸೀತಾರಾಮಂಗನ ಇಲ್ಲ ಅಲ್ಪ ಐಟ್ ಪೋಯರಂಗ್ಲಿ ಜೋಕ್ಲೆ ಪೋಯರಂಗೆ ಅವಕಾಶ ಮಂತು ಕೊಡು ಬಂತೇರು ಐನೇನು ಸಂಸದಡ ನೇನು ಅಕಲ ಮನವಿನ ಅನ್ನಿಕಲ ಪಂಪೆ ಅಂದು ಪಂತೆ ಐಕೆ ವಾ ರೀತಿ ವ್ಯವಸ್ಥೆ ಆಪಣ ತುಂಬ ದಿನಟ್ಟು ಸಂಸದರು ಆ ರೈಲ್ವೆ ಅಧಿಕಾರಿಗಳು ಎತ್ತೊಂಬತ್ತದೆ ಒಂಜ ಸಮಸ್ಯೆ ನಕಲಿ ನೇರವಾದ ಪಂಡ ನಮಕ್ಲೈಗೆ ತಕ್ಕ ಉತ್ತರ ಕೊರಳಿಯನ್ನು ದಿಷ್ಟಿಡು ಈ ರೈಕ್ ನನ್ನ ತುಂಬ ದಿನಟ್ಟು ಇರ್ನ ಸಮಯಡು ಅಧಿಕಾರಿಗಳು ಎತ್ತೊಂಬತ್ತನಂಡ ನಮ್ಮ ಮುಲ್ತ ಮಾತ ವಿಷಯ ನಕಲಿಲ್ಲ ಪಂಡ್ರೆ ಆಪಣ ದಿಷ್ಟಿಡು ಐನ್ಲ ಪನೊಂದಿಲ್ಲ. ಐದು ಬೊಕ್ಕ ಮುಖ್ಯವಾದ ನಮ್ಮ ರಾಜ ರಸ್ತೆಡು ಸರ್ವಿಸ್ ರೋಡ್ದ ನೆಕ್ಲ ಮುರಂದ ದಿನಟ್ಟು ನಮ್ಮ ಉಚ್ಚಿಲ ಬೀರಿಡ್ದು ಉಚ್ಚಿಲ ಓಪನ ಸರ್ವಿಸ್ ರೋಡ್ಗೂ ಅನುಭವ ತಿಕ್ಕದೈತ ನನ್ನ ಒಂಜಿ ತಿಂಗಳು ಬೇಲೆ ಪ್ರಾರಂಭ ಆಪಣ ಮನ್ಪನ ಪಾತ್ರೆಲ್ಲ ಕೊಡ್ತೇರು ಉಚ್ಚಿ ಬೀರಿಡ್ದು ಅಂಡರ್ ಪಾಸ್ ತಡೆ ಮುಟ್ಟ ಅಂಚನೆ ಮುಖ್ಯವಾದ ಕುಂಪಲ ಬೈಪಾಸ್ತ ಸರ್ವಿಸ್ ರೋಡ್ದ ಭಾರಿ ಅಗತ್ಯತೆ ಉಂಡು. ಮಸ್ತ್ ಆ ಸರ್ವಿಸ್ ರೋಡ್ ಇಜ್ಜಂದೆ ಮಸ್ತ್ ಅವಘಡಲ ಆವೊಂದುಂಡು. ಅವತ್ತಂದೆ ಕೊಲ್ಯ ಪ್ರದೇಶಡ್ ಒಂಜಿ ನಮ್ಮ ಕುಲಾಲ ಮಂದಿರದಲ್ಪ ಒಂಜಿ
ಸರ್ವಿಸ್ ರೋಡ್ ಪಕ್ಕ ಡ್ರೈನ್ದ ವ್ಯವಸ್ಥೆ ನೀರು ಬೋಪಿನ ಡ್ರೈನ್ ವ್ಯವಸ್ಥೆ ಏನಕ್ಕೆ ರಡ್ಡು ಗಾಡಿಟ್ಲ ಮಾರ್ಗದ ಈ ಪೇಟ್ಲ ಪಕ್ಕ ಆ ಪೇಟ್ಲ ರಡ್ಡು ಗಾಡಿಟ್ಲ ಅರ್ಧಾಡು ಅಂತದ್ದು ಬೋತೀರು ಕರ್ನಸರ್ಲ ಬೋಯಿನಾಥ್ ಅಧಿಕಾರಿಗಳು ನಮ್ಮ ಭೇಟಿ ಆಗಲಿ ಲೆಬ್ಡದ ಸಸ್ಸಲ್ಲಿ ನಿಂತೀರು ಲೆಬ್ಡದ ಆಗಲಿ ತೋಚ್ಬೋದ ಅಣ್ಣ ಕಾಮಗಾರಿನ ಮಂದಿಜೇರು ನನ್ನ ದುಂಬು ಈ ಬರ್ಸ ಬರ್ಬಿಟ್ಟು ದುಂಬು ಆ ಕಾಮಗಾರಿನ ಸೂಕ್ತವಾದ ಮನ್ಪೆರ ನಮ್ಮ ಸಂಸದರ ಪ್ರಯತ್ನ ಮನ್ಪಡೊಂದು ವಿನಂತಿ ಬಂದೊಂದಲ್ಲ ನನ್ನ ಸಂಸದರು ಈ ಸಭೆಯನ್ನು ತೊಗೊಂಡು ಬಂದು ವಿನಂತಿ ಬಂದಲ್ಲ ಸಂಸದರ ಎರಗಂಡ ದಾದಾನ ಮಾಹಿತಿ ಕೇಂದ್ರ ಎತ್ತನ ದಾದಾನ ವಿಷಯ ಪಂಡ ಎತ್ತನ ದಯಮಂತ ಪಂಡ ಉತ್ತರ ಕೊರಪೇರಿಂದು ದಯಮಂತದು ರೈಲ್ವೆ ಗೇಟ್ ಇತ್ತ ಪ್ರಾಂತ್ ಮತ್ತೆ ಮೂಲು ತಲಪಾಡಿಡ್ದು ಈ ಮಾರ್ಗ ರೈಲ್ವೆ ಗೇಟ್ ಆದ ಉಳ್ಳಾಲ ಹೋದು ಹಂಪನಟ್ಟೆ ಹೋಗೋದು 43 ನಂಬರ್ ನಮ್ಮ ನಿಂತಿನ ಇತ್ತು ಹಲವಾರು ವರ್ಷದಿಂದ ಇದ್ದಿ ಒಂದು ಮುಂಚೆ ಒಂದು ಕೋಟೆಗಾರರಿಗೆ ಅಥವಾ ಬರ್ಪಿನ ಹಾಕಿ 50 ರೂಪಾಯಿ 50 ರೂಪಾಯಿ ಕೊಡೋಣ ಒಂದು ಅವತ್ತಿನ ವಿಷಯ ಬಂದರೆ 25 ಪೈಸೆ ದುಡ್ಡು ಅಂಚಾದು 96ನೇ ಇಸ್ವಿಡು ಧನಂಜಯ ತಾತ್ಕಾಲಿಕ ಕಾಲವು ಮಂತ್ರಿ ಆದ ಪುನಃ ಮತ್ತೆ ಏನು ಮನವಿ ಮಂತ್ರಿಗೆ ಮತ್ತೆ ಸರ್ವೆ ಮಾತ ಮಂತ್ ರೈಲ್ವೆ ತಿಂತಾವು 5 ಬೊಕ್ಕ ಬತ್ತಿನ 5 ಲೆಟ್ರ್ ಬರ್ತಿದ್ದೀನಿ ಬೊಕ್ಕದ ಸಲಹಾ ಸಮಿತಿ ಆ ಲೆಟ್ರಿನ ದಾನ ಮಂತ್ರಿ ಗೊತ್ತಿ ಜನ ಹಾಕಲೇ ಕೊಟ್ಟು ಅಂಚೆ ಅವೇಲಿ ನಮ್ಮ MP ಆ ಬಗ್ಗೆ ಮೂರು ಇಂಗ್ಲಿಷ್ ಜನ ಇಂಗ್ಲಿಷ್ ಐತೆ ಬರೋಣ ಕೋಟೆಗಾರ ಆದಿಂಚೆ ಬರೋಣ ಸಾಧಾರಣ ಜನಗಳು ಬಂದಿತ್ತು ಬೊಕ್ಕ 22ನೇ ಇಸ್ವಿಗೆ ಉಳ್ಳಾಲ ಬ್ಯಾಂಗ್ರೇಟ್ ಉಳ್ಳಾಲ ಅದು ಸೋಮೇಶ್ವರ ಮುಟ್ಟ ಬೀಚಿ ಬಂದ್ಬಿಡ ಮಲ್ಲೇರು ಪುನಃ ಒಂದು ಸರ್ವೆ ಆಗ್ತದೆ ಆಡ 5 ಬೊಕ್ಕ 96 97 ಉಳ್ಳಾಲಡು ಅಪಗ ಹೋಗ್ಲು ಇದ್ದಾನೆ ಒಂದೇ ರಸ್ತೆ ಮಾತ್ರ ಉಳ್ಳಾಲಡ್ದು 9 ಬೇರೆ ಒಂದು ಗಂಟೆ ಬರಲ ಅವು ಹಬ್ಬ ಬರ್ಸೋಕೋಣ ಅಂತೀನಿ ಅಲ್ಲ ಉಳ್ಳಾಲ ಬೀಚಿ ಮಾತ್ರ ಈಗಿನ ಕ್ಷೇತ್ರಗಳೇ ಹಾಕ್ಬಿಟ್ಟು ಜನಗಳು ಉಳ್ಳಾಲದ ಜನಗಳು ವ್ಯವಹಾರ ಇದನ್ನ ಉಳ್ಳಾಲ ಇಡೀ ಈ ರಸ್ತೆ ಇಂಚ ಅದು ಉಳ್ಳಾಲ ಇಡೀ ಎರಡು ತಗ್ಗ ಅದನ್ನು ಅಂಚ ಮಂಗಳೂರು ಬ್ಯಾಂಗ್ರೇಟು ಉಳ್ಳಾಲದ ಆ ರಸ್ತೆಗಳ ಒಕ್ಕ ಒಂದು ಕರಾವಳಿ ಬೀಸಿ ರಸ್ತೆಗಳ ಒಂದು ಇರ್ನ ಒಂದು ಪ್ರಭಾವ ಇನ್ನು ಮಲ್ಕೊಳ್ಳುವ ಅಂತ ನನ್ನ ವಿನಂತಿ. ಏನಾದರೂ ಪರಿಹಾರ ಸಿಗ್ಬೋದಾ ಅಂತ ಶಾಶ್ವತ ಪರಿಹಾರ ಬಟಪ್ಪಾಡಿ ಸೈಡಲ್ಲಿ ಸರ್ ನಮ್ಮದು ಉಚ್ಚಿಲದ್ದು ಅಂಡರ್ ಪಾಸ್ ಇದ್ದು ಒಂದು ಸರ್ವಿಸ್ ರೋಡ್ ಒಂದು ಕಡೆಯಿಂದ ಆಗಿದೆ, ಒಂದು ಕಡೆಯಿಂದ ರಿಲಯನ್ಸ್ ಪೆಟ್ರೋಲ್ ಪಂಪ್ ಇದೆಯಲ್ಲ ಅದು ಆಗಿದೆ, ಒಂದು ಸೈಡಿಂದ ಮಾಡೇ ಇಲ್ಲ. ಅದು ಯಾಕೆ ಈ ತಾರತಮ್ಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಚಂದ್ರರಾಜ್ ಉಚ್ಚಿಲ್ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಅದು ಕೊಟ್ಟರು ಮಾಡ್ತೇವೆ ಅಂತ ಹೇಳೋದಾದ್ರೆ ಈ ಸಾರಿ ಮಾತ್ರ ಅದನ್ನು ಸೇರಿಸಿದ್ದಾರೆ, ಅದು ಬೀರಿ ಅಂತ ಹಾಕಿದ್ದಾರೆ. 13 ಈಗ ಸರ್ವಿಸ್ ರೋಡ್ ಆಗಿದ್ದಾರಲ್ಲ ಅದರಲ್ಲಿ ಬೀರಿ ಅಂತ ಉಂಟು, ಅದು ಆ್ಯಕ್ಚುಲಿ ಉಚ್ಚಿಲ ಅಂತ ಬರಬೇಕಿತ್ತು, ತಪ್ಪಾಗಿ ಆಗಿದೆ ಅಂತ ಗೊತ್ತಿಲ್ಲ. ಹೇಳಿದಾಗೇನೆ ಈ ಕಡಲ್ ಕೊರೆತದ ನಮ್ಮ ಭಾಗ ಕರಾವಳಿ ಭಾಗ ಈ ಕಡಲ್ ಕೊರೆತಕ್ಕೆ ಭಾರಿ ಅದಾಗಿ ಒಂದು ಕಿಲೋಮೀಟರ್ ರೋಡೇ ಇಲ್ಲ. ಈಗ ನಾವು ಇಲ್ಲಿ ಅಳಿವೆ ಬಿದ್ದರೆ ಅದನ್ನು ಕಡಿಸಬೇಕಾದ್ರೆ ನಾವು ಇಟ್ಯಾಚಿ ತಂದು ಕಡಿಸಬೇಕಾಗ್ತದೆ. ಒಂದು ಅಳಿವೆ ಬಿದ್ದರೆ ಒಂದು 50,000 ರೂಪಾಯಿ ಹೆಚ್ಚು ಖರ್ಚಾಗ್ತದೆ ನಮಗೆ. ಒಂದು ವರ್ಷದಲ್ಲಿ ಒಂದು 10,000 ಆಗಿದ್ರು ಇಲ್ಲಿ ಅಳಿವೆ ಬೀಳ್ತಾ ಇರ್ತದೆ ಸರ್. ಅದು ನಮ್ಮ ಪುರಸಭೆಯಿಂದ ಆ ಖರ್ಚು ಹೋಗ್ತಾ ಉಂಟು. ಅದಕ್ಕೊಂದು ಶಾಶ್ವತ ಒಂದು ವ್ಯವಸ್ಥೆ ಮಾಡಿದರೆ ಭಾರಿ ಒಳ್ಳೆಯದಂತಾರೆ. ಈಗ ಒಂದು ರೋಡ್ ಆದರೆ ಈ ಒಂದು ಖರ್ಚು ಕಮ್ಮಿ ಆಗ್ತದೆ, JCBಯಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ ಅದನ್ನು. ಮತ್ತೊಂದು ಸರ್ ನಮ್ಮದು ಈ ಹೆಚ್ಚಾಗಿ ಕರಾವಳಿ ಇರೋದರಿಂದ ಈಗ ಸೋಮೇಶ್ವರ ಉಚ್ಚಲ ಬಟ್ಟಪಾಡಿ ತನಕ ಸರ್ ಒಂದು 2-2.5 ಕಿಲೋಮೀಟರ್ ಇದೆ. ಇದಕ್ಕೆ ಹೆಚ್ಚಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒತ್ತು ಕೊಟ್ಟು ನಮಗೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಅನುದಾನವನ್ನು ಮಾಡಿಸ್ಕೊಡ್ಬೇಕಂತ ಕೇಳಿಕೊಳ್ತಿದ್ದೇನೆ. ಕ್ಯಾಪ್ಟನ್ ಸರ್, ನಾನು ನಿಮ್ಮ ಹತ್ರ 2 ಮಾತು ಕೇಳಲಿಕ್ಕುಂಟು. ಈಗ ಅವರು ಸೋಮೇಶ್ವರ ತಲಪಾಡಿ ಎಲ್ಲ ರೈಲ್ವೆ ಗೇಟಿನ ಬಗ್ಗೆ ಮಾತನಾಡಿದರು. ಆದರೆ ನಮಗೆ ತೊಕ್ಕೋಟು ತುಂಬ ಹೃದಯ ಭಾಗ, ಅಲ್ಲಿ ಸ್ಕೂಲು ಮತ್ತು ಎಲ್ಲ ಕಡೆಯ ಜನರು ಬರೋ ಎಲ್ಲ ಇದೆ. ಲಾಸ್ಟ್ ಟೈಮು ಎಲ್ಲ ಪ್ರತಿಭಟನೆ ಮಾಡಿ ಅರ್ಧ ಗೇಟನ್ನು ಕಟ್ ಮಾಡಿದ್ದಾರೆ. ಈಗ ಅದಕ್ಕೆ ನಿಮ್ಮಿಂದ ಏನು ಆಗ್ಬೋದು ಸರ್? ನಮಗೆ ಅಲ್ಲಿ ತುಂಬ ಜನಸಂಖ್ಯೆ ಬಹಳ. ಸತೀಶ್ ಸರಿಗೆ ಗೊತ್ತಿದೆ, ಅವರು ಕೂಡ ಬಂದಿದ್ದಾರೆ, ನೋಡಿದ್ದಾರೆ. ಇದರ ಬಗ್ಗೆ ನಿಮ್ಮಿಂದ ಏನಾದರೂ ನಮಗೆ ಸಹಾಯ ಸಿಗ್ಬೋದು ಸರ್? ಅಲ್ಲಿ ಅಂಡರ್ ಪಾಸ್ ಮಾಡುವಂಥದ್ದು ಅಥವಾ ಗೇಟಿಗೆ ಏನಾದರೂ ತಡೆಗೋಡು ಮಾಡುವಂಥದ್ದು ಏನಾದರೂ ನಿಮ್ಮಿಂದ ಸಿಗ್ಬೋದಾ ಸರ್? ನಿಮ್ಮಿಂದ ಏನಾದರೂ ಮಾಹಿತಿ ಇದೆ ಸರ್ ನಮಗೆ?
ಸರ್ವಿಸ್ ರೋಡ್ನ ಬಗ್ಗೆ ಈಗ ಕೆಲವರು ಹೇಳಿದರು ಸರ್, ಬೇರೆಯಿಂದ ತೊಕ್ಕೋಟು ಅಥವಾ ಬೇರೆಯಿಂದ ಉಚ್ಚಿಲ ಅಥವಾ ಅರ್ಧ ಕಡೆ. ಸರ್, ನನ್ನ ಪ್ರಕಾರ ಯಾವುದೇ ಕಡೆಯಲ್ಲಿ ಸರಿಯಾದ ಸರ್ವಿಸ್ ರೋಡು ಇಲ್ಲ. ಟೋಲ್ ಗೇಟಲ್ಲಿ ಒಂದು ಗಾಡಿ ಪಾಸ್ ಆಗುವಾಗ ಫಾಸ್ಟ್ಯಾಗ್ ಇಲ್ಲದಿದ್ದರೆ 110 ರೂಪಾಯಿ ತಗೊಳ್ತಾರೆ ಸರ್. ಫಾಸ್ಟ್ಯಾಗ್ ಇದ್ದರೆ 55, ಬರುವಾಗ 25. ಫಾಸ್ಟ್ಯಾಗ್ ಇಲ್ಲದವರಿಗೆ ಆಚೆ ಗಾಡಿ ಪಾಸ್ ಆಗಬೇಕಾದ್ರೆ 110 ರೂಪಾಯಿ, ರಿಟರ್ನ್ ಗಾಡಿ ಪಾಸ್ ಆಗಬೇಕಾದ್ರೆ 110 ರೂಪಾಯಿ, 220 ರೂಪಾಯಿ ತಗೊಳ್ತಾರೆ ಸರ್. ನಾನು ಕೇಳೋದು, ಪಂಪೈಲ್ನಿಂದ ತಲಪಾಡಿವರೆಗೆ ಸರ್ವಿಸ್ ರೋಡ್ ಅಗತ್ಯ ಸರ್. ಒನ್ ವೇಯಲ್ಲಿ ಚಿಕ್ಕ ಚಿಕ್ಕ ಗಾಡಿಗಳು, ದೊಡ್ಡ ಗಾಡಿಗಳು ಒನ್ ವೇಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದರಿಂದ ಕೆಲವೊಂದು ಅಪಘಾತಗಳು ಸಂಭವಿಸಿದೆ, ಮರಣ ಆಗಿದೆ, ಕೈಕಾಲು ಕಳೆದುಕೊಂಡಿದ್ದಾರೆ. ದಯವಿಟ್ಟು ಸರ್, ಪಂಪೈಲ್ನಿಂದಲೇ ತಲಪಾಡಿವರೆಗೆ ಎರಡೂ ಕಡೆಯೂ ಸಮರ್ಪಕವಾದ ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕಾಗಿ ತಾವು ಶ್ರಮ ಪಡಬೇಕಂತ ನನ್ನೊಂದು ವಿನಂತಿ ಸರ್. ನಮಗೆ ಅನುದಾನ ಸಿಗಲಿಲ್ಲ ಸರ್. ನಾವಂದರೆ 1.5 ವರ್ಷ ಆಯಿತು ಸರ್ ನಾನು ಅಪ್ಲಿಕೇಶನ್ ಕೊಟ್ಟು. ನಮ್ಮದು ನೇರನಗರ ಮತ್ತು 2-3 ಕಡೆ ಹೇಳಿದ್ದೇನೆ ರೋಡು, ಯಾವುದೂ ಇನ್ನೂ ಸರಿಯಾಗಿ ಆಗಲಿಲ್ಲ. ಅಲ್ಲ, ನಮ್ಮ ಸಮಸ್ಯೆ ಹೇಳ್ತಾ ಇರೋದು ಸರ್. ಅಂದರೆ ಕುಂಪಳ ಸರಿಗೂ ಗೊತ್ತು, ನಾನು ಕೊಟ್ಟಿದ್ದೇನೆ ಅಪ್ಲಿಕೇಶನ್ 1 ವರ್ಷ ಮೇಲೆ ಆಯಿತು. 120 ಮನೆ ಇದೆ, ಅಲ್ಲಿ ಯಾವುದು ರೋಡ್ ಸರಿ ಇಲ್ಲ. ಅಂದರೆ 2 ಕಡೆ ಕಾಂಕ್ರೀಟ್ ಹಾಕಿದ್ದಾರೆ, ಒಂದು ಸೈಡ್ ರೋಡ್ ಇಲ್ಲ, ಲೈಟ್ ಇದು ಪ್ರಾಬ್ಲಮ್ಮು ಎಲ್ಲ. ಇವಾಗ ನಮಗೆ ತುಂಬ ಪ್ರೆಷರ್ ಬೀಳ್ತಾ ಇದೆ ಸರ್. ಅದಕ್ಕೋಸ್ಕರ ಅದೊಂದು ರೋಡಿದು ವ್ಯವಸ್ಥೆ ಒಂದು ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಇಲ್ಲಿ. ಥ್ಯಾಂಕ್ ಯು. ಮೆಂಬರ್ ಆಗಿದೆ, ಕೆಲವರಿಗೆ ಮರೆತು ಹೋಗಿದೆ ಅಂತ ಆಗ್ತದೆ ಕೆಲವು ಸಲ. ನಮ್ಮ ಜಿಲ್ಲಾ ಪಂಚಾಯತ್ ಇದ್ದೇ ಇಲ್ಲಿ. ನಾನು ತುಂಬ ಸಲ ಸಂಸದರ ಈ ಒಂದು ಚರ್ಚೆ, ಯಾಕೆಂದರೆ ಈ ಫ್ಲೈಓವರ್ ಬಗ್ಗೆ, ಈ ಒಂದು ಕ್ರಾಸಿಂಗಿನ ಬಗ್ಗೆ ಎಲ್ಲ ಮಾತಾಡ್ತಾರೆ. ನೀವು ಹೇಳಿದಾಗೆ ಎಲ್ಲರೂ ಮಾತಾಡೋದು ಹೊರತು ಅದರದ್ದು ನಿಜವಾದ ಎಲ್ಲಿ ಕೆಲಸ ಆಗಬೇಕು, ಯಾವ ಪೇಪರ್ ವರ್ಕ್ ಆಗಬೇಕು ಅದು ಆಗ್ತಾ ಇಲ್ಲ. ಇವತ್ತು ನೀವು ಬಂದ ಮುಖ್ಯ ಉದ್ದೇಶ ಅದೇ ಆಗಿರ್ತದೆ. ನಾವು ಪುರಸಭೆಯಿಂದ ಇದನ್ನು ಕ್ಲಿಯರ್ ಮಾಡಿ ಕೊಟ್ಟರೆ ಮಾತ್ರ ಅವರು ಮುಂದೆ ಹೋಗಲಿಕ್ಕೆ ಆಗ್ತದೆ ಹೊರತು ನಾವಿಲ್ಲಿ ಸುಮ್ಮನೆ ಅವರು ಬಂದಾಗ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಅಥವಾ ಭಾಷಣದಲ್ಲಿ ಹೇಳಿದ ತಕ್ಷಣ ಪುರುಷೋತ್ತಮ ಇದಾಗುವುದೇ ಇಲ್ಲ. ಇದು ಪೇಪರ್ ವರ್ಕ್ ಆಗಬೇಕು. ಆ ಕಾರಣಕ್ಕೋಸ್ಕರ ಇವತ್ತೊಂದು ಅದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ವಿಶೇಷವಾಗಿ ಸಂಸದರಿಗೆ ಈ ವಿಷಯಕ್ಕೋಸ್ಕರ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ನಿರಂತರ ಕೆಲಸ ಮಾಡ್ತಾರೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಿನ್ನೆ ಸಂಸದರು ಮತ್ತು ರೈಲ್ವೆ ಮಂತ್ರಿಯವರು ಮೊನ್ನೆನ ಒಟ್ಟಿಗೆ ಇದ್ದು ರೈಲ್ವೆ ಮಂತ್ರಿ ಅವ್ರಿಗೆ ಇವರು ಫೋನ್ ನನಗೆ ಕೊಟ್ಟರು. ನೋಡಿ, ನಿಮ್ಮ MP ಅವರು ನನ್ನನ್ನು ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ ಬಿಡುವುದಿಲ್ಲ, ಏನೆಲ್ಲ ಜಿಲ್ಲೆಗೆ ರೈಲ್ ಬೇಕು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಮತ್ತು ಅಲ್ಲಿ ಏನೆಲ್ಲ ಕೆಲಸ ಆಗಬೇಕು ಬೆನ್ನು ಹತ್ತಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ತುಂಬ ಸಂಸದರಲ್ಲಿ ನಿಮ್ಮ ಸಂಸದರ ಕೆಲಸ ತುಂಬ ಖುಷಿ ಆಯಿತು ಅಂತ ಹೇಳಿದರು. ನನಗೂ ಖುಷಿ ಆಯಿತು. ಆವಾಗ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದರು. ನಾನು ಎಲ್ಲರ ಪರವಾಗಿ ವಿನಂತಿ ಮಾಡೋದು, ನಾವು ಆದಷ್ಟು ಬೇಗ ರವಿಶಂಕರ್ ಮತ್ತು ಚೀಫ್ ಆಫೀಸರ್ ಯಾವ ರೀತಿ ಮಾಡ್ಬೋದು ಅಂತ ಒಂದು ಪೂರ್ಣ ಪ್ರಮಾಣದಲ್ಲಿ ನಾವು ಪುರುಷೋತ್ತಮ ಗಟ್ಟಿಯವರೇ ಇಬ್ಬರು ಸಹ ಯೋಚನೆ ಮಾಡಿ ಅವರಿಗೆ ಒಂದು ತಕ್ಷಣವೇ, ಇನ್ನು ಅದನ್ನು ತುಂಬ ದಿನ ಅಲ್ಲ, ಒಂದು 15 ದಿನದ ಒಳಗೆ ಒಂದು ಪ್ಲ್ಯಾನ್ ಮಾಡಿ ಕೊಡಬೇಕು. ಈ ಥರ ಬೇಕು ಅಂತ ನಮಗೆ, ಈ ಥರ ಮಾಡಿದರೆ ನಮ್ಮ ಈ ಒಂದು ರೈಲ್ವೆ ಟ್ರ್ಯಾಕಿನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನಾವು ಕೊಡಬೇಕು. ನೋಡಿ, ಅವರು ಹೇಳಿದ ಹಾಗೆ ಸರ್ವಿಸ್ ರಸ್ತೆ ಇದು ಆಗಲಿಲ್ಲ, ಯಾಕೆಂದರೆ ಅದು ನಮ್ಮದೇ ಕಾರಣಕ್ಕೋಸ್ಕರ ಆಗಲಿಲ್ಲ. ಕೆಲವರು ಬೇಕು ಅಂತ ಹೇಳೋದು, ಕೆಲವರು ಬೇಡ ಅಂತ ಹೇಳೋದು. ಆವಾಗಲೇ ಪ್ರಾರಂಭದಲ್ಲಿ ಹೈವೇ ಆಗುವಾಗ ಸರ್ವಿಸ್ ರಸ್ತೆ ಕಂಪಲ್ಸರಿ ಆಗಬೇಕು ಅಂತ ಇದ್ದಿದ್ರೆ ಪ್ಲ್ಯಾನ್ ಆಗ್ತಾಯಿತ್ತು ಅಲ್ವಾ. ಈಗ ಇವರು ಇನ್ನು ಕೊಟ್ಟ ನಂತರ ಅದಾಗೋದು. ಆ ಕಾರಣಕ್ಕೋಸ್ಕರ ಅದು ಸಹ ಈ ಸರ್ವಿಸ್ ರಸ್ತೆ ನಮ್ಮದು ವಿಶೇಷವಾಗಿ ಕುಂಪಲದ್ದು ಅದು ಭಾರಿ ಪ್ರಾಮುಖ್ಯ. ಯಾಕಂದರೆ ತುಂಬ ಡೆತ್ ಆಯಿತು, ಅದು ಆಗಬೇಕು. ಅದನ್ನು ನೀವು, ನಾನು ಹೇಳೋದು ಅವರು ದೇವದಾಸರು ಹೇಳಿದಾಗೆ ಪಂಪೈಲಿಂದ ತಲಪಾಡಿ ತನಕ ಪೂರ್ತಿ ಸರ್ವಿಸ್ ರಸ್ತೆ ಆಗುವ ಹಾಗೆ ಅದನ್ನು ಪೂರ್ತಿಯಾಗಿ ಮಾಡುವ ಹಾಗೆ ಒಂದು ಪ್ರಯತ್ನ ಮಾಡಬೇಕು. ಅದಾದರೆ ನಮಗೆ ಕ್ಲಿಯರ್ ಆಗ್ತದೆ. ಇನ್ನೊಂದು ದೊಡ್ಡ ಚರ್ಚೆ, ಅದನ್ನು ನೀವು ಹೇಳಬೇಕು. ಎಲ್ಲ ಕಡೆ ಚರ್ಚೆ ಆಗೋದು ಈ ಪ್ರಧಾನಮಂತ್ರಿಯವರ ಈ ನಗರ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕೆ 5 ಲಕ್ಷ ಲೋನ್ ಕೊಡ್ತಾರೆ ಅಲ್ವಾ, ಬ್ಯಾಂಕಿನಿಂದ ಕೊಡ್ತಾರಲ್ಲ 5 ಲಕ್ಷ ನಗರ ಪ್ರದೇಶದವರಿಗೆ ಕೊಡ್ತಾರಲ್ಲ. ಎಲ್ಲಿ ಹೋದರು? ಅಣ್ಣ ಇಲ್ಲಿ ಬನ್ನಿ,
ಎಷ್ಟು ಕೊಡ್ತಾರೆ ಲೋನ್, ಎಷ್ಟು ಕೊಡ್ತಾರೆ? ನಗರ ಪ್ರದೇಶದವರಿಗೆ ಪ್ರಧಾನಮಂತ್ರಿಯವರ ಬ್ಯಾಂಕಿನವರಿಗೆ ಎಷ್ಟು ಕೊಡ್ತಾರೆ? ಅದಲ್ಲ, ನನಗೆ ಎಷ್ಟು ಕೊಡ್ತಾರೆ ಹೇಳಿ. ಅಷ್ಟು ಕೊಡ್ತಾರಲ್ಲ. ನಾನು ಹೇಳೋದು ಅಲ್ಲ, ನೀವು ಹೇಳಿದಿರಿ ಅದು ಬ್ಯಾಂಕಿನವರಿಗೆ ಮತ್ತು ಅವರಿಗೆ ಮಾತ್ರ ಗೊತ್ತಿರೋದು ಅಂತ. ನಾನು ಹೇಳೋದು ನಮ್ಮ ಸದಸ್ಯರಿಗೆ ಅದು ಸಹ ಗೊತ್ತಿರಬೇಕು. ನೀವು ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಇವರು ಕೊಡಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಎಲ್ಲ ಕಡೆ ಸೆಂಟ್ರಲ್ ಗೌರ್ಮೆಂಟಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದಕ್ಕೆ ನೀವು ಮತ್ತೆ ಹೇಳ್ತೀರಲ್ಲ, ಇದು ಏನಾಗಿದೆ ಅಂತ ನೀವು ಹೇಳ್ತೀರಲ್ಲ, ಇದು ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ನಿಮಗೂ ಗೊತ್ತಿಲ್ಲ, ಪುರಸಭೆಯವರಿಗೆ, ಸದಸ್ಯರಿಗೂ ಗೊತ್ತಿಲ್ಲ. ಸುಮ್ಮನೆ ಚರ್ಚೆ ಆಗ್ತಾ ಇರ್ತದೆ, ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತದೆ. ಹಾಗಾದರೆ ಕರೆಕ್ಟ್ ಉಂಟು, ಆ ಕರೆಕ್ಟ್ ವಿಷಯ ಹೇಳಬೇಕಲ್ವ? ಹೌದಾ ಶ್ರೀಧರ್ ಆಳ್ವಾರೆ? ಜನರಿಗೆ ಹೇಳಬೇಕಲ್ಲ. ಮತ್ತು ನಮ್ಮ ಸದಸ್ಯರ ಹತ್ರ ವಿನಂತಿ ಮಾಡೋದು, ಎಲ್ಲರ ಹತ್ರ ನಾವು ಎಣಿಸ್ತೇವೆ, ನಾವು ಮೆಂಬರ್ ಆಗಿರುವಂಥದ್ದು ಒಂದು ನೀರು ಕೊಡಲಿಕ್ಕೆ, ಇನ್ನೊಂದು ರಸ್ತೆ ಮಾಡಲಿಕ್ಕೆ, ಇನ್ನೊಂದು ದಾರಿದೀಪ ಹೋದರೆ ದಾರಿದೀಪ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ನಾನು ಹೇಳೋದು, ನಾವು ತುಂಬ ತಿಳ್ಕೊಳ್ಳಿಕ್ಕೆ ತುಂಬ ಸಂಗತಿ ತುಂಬ ಇದೆ. ಪ್ರತಿ ಯೋಜನೆಯನ್ನು ನಾವು ಇವರು ಕೊಡಬೇಕು ಅಂತಿಲ್ಲ, ನಾವು ಹಕ್ಕಲ್ಲಿ ಕೇಳಿ ತಗೊಳ್ಬೇಕು, ಮಾಹಿತಿಯನ್ನು ತಗೊಳ್ಬೇಕು. ಪ್ರತಿ ಸಲ ಮೀಟಿಂಗ್ ಆಗುವಾಗ ನಾವು ಅವರು ಹೇಳಿದ್ದನ್ನೇ ಕೇಳಿ ಹೋಗಬೇಕು ಅಂತ ಏನಿಲ್ಲ. ನಮಗೆ ಬೇಕಾದ ಮಾಹಿತಿಯನ್ನು ಲಿಖಿತವಾಗಿ ತಗೊಳ್ಬೇಕು, ಅಥವಾ ಮಾಹಿತಿಯನ್ನು ಎಲ್ಲವನ್ನು ತಗೊಳ್ಬೇಕು. ನಾವು ಪ್ರತಿದಿನ ಪ್ರತಿ ಸಲ ಬಂದಾಗ ನಮ್ಮ ಸರ್ಕಾರದಿಂದ, ಸೆಂಟ್ರಲ್ನಿಂದ ಏನು ಬರ್ತದೆ, ರಾಜ್ಯದಿಂದ ಏನು ಬರ್ತದೆ, ಪುರಸಭೆಯಿಂದ ಏನು ಬರ್ತದೆ, ಈ ಗ್ರ್ಯಾಂಟೇ ಅಲ್ಲ, ಬೇರೆ ಬೇರೆ ಅವರು ಹೇಳಿದಾಗ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯಕ್ರಮ ಬರ್ತದೆ. ನಮಗೆ ಯಾರಿಗೂ ಗೊತ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೂಡ ಇದನ್ನು ಮಾಹಿತಿಯನ್ನು ಇವರಿಗೆ ಕೊಡುವಂಥದ್ದು ಮಾಡಬೇಕು, ನೀವು ತಗೊಳ್ಳುವಂಥದ್ದು ಮಾಡಬೇಕು. ಆ ಕಾರಣಕ್ಕೋಸ್ಕರ ಇದು ಕೂಡ ಹಾಗೆ ನೋಡಿ. 78 ಮನೆಯವರದು ನಿಮ್ಮ ಹತ್ರ ಯಾರ ಹತ್ರ ಸಹ ಮಾಹಿತಿ ಇಲ್ಲ. ಅವರು ಸಂಸದರು ಕೇಳಿದ್ದು ಸರಿ ಉಂಟು, ಅವರಿಗೂ ಉಂಟು, ಅವರಿಗೆ ಇಡೀ ಜಿಲ್ಲೆಯವರು ಮತ್ತು ಅವರು ಹೊಸ ಸಂಸದರಾದರೂ ಕೂಡ ಅವರಿಗೆ ಆ ಮಾಹಿತಿ ಉಂಟು. ನೀವು ಇಷ್ಟು ವರ್ಷ ಇದ್ದು ನಿಮಗೆ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ ನಿಮ್ಮ ಏರಿಯಾದಲ್ಲಿ ಯಾರು ಮನೆ. ಈಗ ನಮಗೆ ಇನ್ನೊಂದು ಆತಂಕ ಇರುವಂಥದ್ದು, ಎಲ್ಲಿ ಹೋದ್ರು ಅವರು ಗಡಿಗಡಿ ಎಲ್ಲಿ ಹೋದ್ರು? ಇನ್ನೊಂದು ಆತಂಕ ಇರುವಂಥದ್ದು, 13 ಮನೆಯಲ್ಲಿ 7 ಮನೆ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಚರ್ಚೆ ನಡೀತಾ ಇರೋದು. ಈ 7 ಮನೆಯವರು ಸಾಕು ಇಡೀ ಗ್ರಾಮಕ್ಕೆ, ನನಗೆ ಮನೆ ಕೊಡಲಿಲ್ಲ ಅಂತ ಹೇಳಲಿಕ್ಕೆ. ರಿಜೆಕ್ಟ್ ಆದವ್ರು ಯಾರು ಅಂತ ನೀವು ಹೇಳಬೇಕಲ್ಲ. ಏನ ಆ ರಿಜೆಕ್ಟ್ ಯಾರ್ದಾಗಿದೆ ಅಂತ, ಯಾವ ಸದಸ್ಯನ ಏರಿಯಾದಲ್ಲಿ ಆಗಿದೆ ಅಂತ ಅದನ್ನು ನೀವು ಹೇಳಬೇಕಲ್ಲ. ಆಯಿತು, ಅವರು ಬೇಡ ಅಂತೇಳಿ ಅವರು ಹೇಳ್ತಾರೆ, ಮತ್ತೆ ನನಗೆ ಕೊಡಲಿಲ್ಲ ಅಂತ ಅವರೇ ಹೇಳ್ತಾರೆ. ಅದು ಕ್ಲಿಯರ್ ಮಾಡಬೇಕಲ್ಲ. ಕನಿಷ್ಠ ಅವರು ಮಾತಾಡುವಾಗ ಪಾಪ ಸದಸ್ಯ ಹೇಳಬೇಕಲ್ಲ, ನೀವು ಬೇಡ ಅಂತ ನೀವು ಬರೆದು ಕೊಟ್ಟಿದ್ದರಿಂದ ನಿಮಗೆ ರಿಜೆಕ್ಟ್ ಆದದ್ದು ಅಂತೇಳಿ. ಇಲ್ಲದಿದ್ದರೆ ನನಗೆ ಕೊಡಲಿಲ್ಲ ಅಂತ ಇನ್ನೊಂದು ಕತೆ ಮಾತಾಡ್ಕೊಂಡು ಹೋಗ್ತಾರೆ ಅವರು. ಅದಕ್ಕೆ ನೀವು ಅದನ್ನು ಎಲ್ಲವನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ, ಈಗ ತೊಕ್ಕೊಟ್ಟಿದ್ದು ಕೂಡ ಹಾಗೆ, ತೊಕ್ಕೊಟ್ಟಿದ್ದು ನಮ್ಮದು ಟ್ರ್ಯಾಕ್ ಇದ್ದು ಪುರಸಭೆಯವ್ರದ್ದು ಪೂರ್ತಿಯಾಗಿ ನಗರಸಭೆಯವರು ಅದಕ್ಕೆ ಬೇಕಾದ ದಾಖಲೆಯನ್ನು, ಅದಕ್ಕೆ ಬೇಕಾದ ಖಾಲಿ ಗೀತಕ್ಕ ನೀವು ಒಬ್ಬರೇ ಬಂದು ಇವರಿಗೆ ಹೇಳಿದರೆ ಸಾಕಾಗೋದಿಲ್ಲ. ನಿಮ್ಮ ಪುರಸಭೆಯವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ನೀವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಹೇಗೆ ಮಾಡಿದರೆ ಒಳ್ಳೆಯದು, ಹೇಗೆ ಅದೊಂದು ಸರ್ವೆ ಮಾಡಬೇಕು. ನಿಮಗೆ ಸುಲಭ ಅಂದರೆ ಚೀಫ್ ಆಫೀಸರ್ ಇವರೇ ಆಗಿರುವಾಗ ಅವರನ್ನು ಕರ್ಕೊಂಡು ಹೋಗಿ ಜೀವನರೇ ಅದನ್ನು ಮಾಡಿ ಕೊಡಬೇಕು. ಎರಡೂ ಸಹ ನಾವು ಕೊಡದೆ, ನಾವು ಸರಿಯಾದ ದಾಖಲೆ ಸರಿಯಾದ ವ್ಯವಸ್ಥೆ ಮಾಡಿ ಕೊಡದೆ ಮತ್ತೆ ಅವರ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ, ನಮ್ಮದೇ ತಪ್ಪು. ಇನ್ನೊಂದು ಮುಖ್ಯ ಇರುವಂಥದ್ದು, ನಮ್ಮ ಬಟ್ಟಪಾಡಿಯಿಂದ ಕೋಸ್ಟಲ್ ಬೀಚ್ ರಸ್ತೆ, ನಮ್ಮ ಮೀನುಗಾರರು ಇರುವಂಥ ಒಂದು ಪ್ರದೇಶ. ಬಟ್ಟಪಾಡಿದ್ದು ಲಾಸ್ಟ್ ಮಳೆ ನೀರು ಬಂದು ಅದು ಕೊಚ್ಚಿ ಹೋಗಿದೆ ರಸ್ತೆ. ನಾನು ವಿನಂತಿ ಮಾಡೋದು ನಿಮ್ಮ ಹತ್ರ, ಅದು PWD ಅವರು ಮಾಡೋದು, ಮೀನುಗಾರಿಕೆ ಇಲಾಖೆಯವರು ಮಾಡೋದು, ಇವರು ಮಾಡೋದು, ಚರ್ಚೆಯಲ್ಲಿ ರಸ್ತೆ ಮಾತ್ರ ಕ್ಲಿಯರ್ ಇಲ್ಲ, ಪೂರ್ತಿಯಾಗಿ ಹೋಗಿದೆ ಅಲ್ವ ರವಿಶಂಕರ್? ನನ್ನ ವಿನಂತಿ ಇರುವಂಥದ್ದು, ನೀವು CRF ಫಂಡಲ್ಲಿ ಏನಾದರೂ ಒಂದು ಮಾಡಿ ಅದನ್ನೊಂದು ಸರಿ ಮಾಡಲಿಕ್ಕೆ ಒಂದು ಮಾಡಿಕೊಟ್ರೆ ನಮ್ಮ ಮೀನುಗಾರರು ಮತ್ತು ಕೋಸ್ಟಲ್ ಪ್ರದೇಶದಲ್ಲಿ ಅದು ತುಂಬ ಲಾಭ ಆಗ್ತದೆ. ಅದಕ್ಕೆ ಒಂದು ಈ ಟೋಟಲ್ ಎಷ್ಟು ಕಿಲೋಮೀಟರ್ ಉಂಟು ಎಲ್ಲ ಸರ್ವೆ ಮಾಡಿ ರವಿಶಂಕರ್ ಒಂದು ಕೊಡಬೇಕು. ರವಿಶಂಕರ್ ಎಲ್ಲ ಮಾಹಿತಿಯನ್ನು ಅವರಿಗೆ ಒಂದು ಈ ಥರ ಉಂಟು, ಈ ಥರ ಒಂದು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿ ಅವರಿಗೆ ಕೊಡುವಂಥದ್ದನ್ನು ಅದೊಂದು ಮಾಡಬೇಕು. ಎರಡನೇದಾಗಿ ಅವರು ಕಡಲ್ ಕೊರತೆಯ ಬಗ್ಗೆ ಕೇಳಿದ್ದಾರೆ, ನಿಮಗೆ ಕೇಳಿದ್ದಾರೆ. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ನಿಮಗೆ ಸೆಂಟ್ರಲ್ಲಿಗೆ ಇದು ಪೂರ್ಣ ಪ್ರಮಾಣದ ಪ್ರಪೋಸಲ್ ಕೊಟ್ಟರೆ ಅದು ರಾಜ್ಯ ಸರ್ಕಾರದಿಂದ ಕೊಡಬೇಕು. ಇಲ್ಲಿಂದ ನಾವು ಇಷ್ಟು ಜನ ಬಂದಿದ್ದೇವೆ, ನೀವೊಂದು ಕಡಲ್ ಕೊರತೆ ಸರಿ ಮಾಡಬೇಕು ಅಂತ ಹೇಳಿದರೆ ನನಗೆ ಗೊತ್ತುಂಟು, ಮಳೆ ಬರುವಾಗ ಜೋರು ಬರುವಾಗ ಬಂದು ನೋಡಿ ಹೋಗುವುದೇ ಹೊರತು ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ
ನಮ್ಮ ರಾಜ್ಯ ಸರ್ಕಾರದಿಂದ ಒತ್ತಡ ಹಾಕಿ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ಸೆಂಟ್ರಲ್ಗೆ ಕೊಟ್ಟರೆ ಏನಾದರೂ ಅವರು ಅದನ್ನು ಬೆನ್ನಿ ಹಿಡಿದು ಅದನ್ನು ಮಾಡ್ಬೋದು ಹೊರತು ಸುಮ್ಮನೆ ಅವರು ಇಲ್ಲಿ ಬಂದಿದ್ದಾರೆ ಆರು ಬದ್ದಿರ್ತಾರೆ ಮರಣಿ ಪಂತ ಅರ್ಲ ದಾಲ ಮಲ್ತಿದ್ದರಿಂದ ಮತ್ತೆ ಚರ್ಚೆ ಆಗಿ ಏನು ಪ್ರಯೋಜನ ಇಲ್ಲ. ಹೌದಲ್ವಾ? ಅವರು ಬಂದಿದ್ರು, ಎಲ್ಲ ಕೇಳಿದ್ದಾರೆ, ಕೇಳಿ ದಾಲ ಮಲ್ತೀನಿ ಅಜ್ಜಿ ಕಡಲು ಇತ್ತೆಲ್ಲ ಬೀರ ಎದುರು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಕೆಲಸವನ್ನು ಅವರು ಹೇಳಿದಾಗೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದು, ನನಗೆ ಅವರ ಸ್ವಜಲಧಾರ ಯೋಜನೆಯ ಮುಖಾಂತರ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆಯ ಕೆಲಸ ಆಗ್ತಾ ಉಂಟು ಇಡೀ ಪುರಸಭೆಯ ವ್ಯಾಪ್ತಿಯಲ್ಲಿ. ಅದನ್ನು ನೀವು ಮಾಹಿತಿ ಕೊಡಲಿಲ್ಲ. ಒಟ್ಟು ಎಷ್ಟು ಸೋಮೇಶ್ವರ ಪುರಸಭೆಗೆ ಒಟ್ಟು ಗ್ರ್ಯಾಂಟ್ ಕೇಂದ್ರದಿಂದ ಎಷ್ಟು ಬಂದಿದೆ, ರಾಜ್ಯದಿಂದ ಎಷ್ಟು ಬಂದಿದೆ, ಎಷ್ಟು ನಲ್ಲಿ ನೀರಿನ ಯೋಜನೆ ಇದು ಅನುಷ್ಠಾನ ಆಗ್ತದೆ, ಎಷ್ಟೆಲ್ಲ ಟ್ಯಾಂಕ್ ಆಗಿದೆ, ಎಷ್ಟೆಲ್ಲ ಪೈಪ್ಲೈನ್ ಆಗಿದೆ, ಯಾವ ಪ್ರೋಗ್ರೆಸ್ ಯಾವ ಹಂತದಲ್ಲಿದೆ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60-40 ಇದರಲ್ಲಿ ಆಗುವಂಥ ಕೆಲಸ. ಅದನ್ನು ಕೂಡ ನೀವು ಒಂದು ಸ್ವಲ್ಪ ಮಾಹಿತಿ ಅವರಿಗೆ ಸಂಸದರಿಗೆ ಕೊಡಬೇಕು ಅಂತ ನನ್ನ ವಿನಂತಿ. ಒಟ್ಟು ಇವತ್ತು ಸಂಸದರು ಕ್ರಿಯಾಶೀಲವಾಗಿ ಕೆಲಸ ಮಾಡುವವರು, ಒಟ್ಟು ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡುವವರು. ಮಾತಾಡುವಾಗ ಗೀತಕ್ಕೆ ಖಡಕ್ ಮಾತಾಡ್ತಾರೆ, ಆದರೆ ಕೆಲಸ ಕೂಡ ಅಷ್ಟೇ ಖಡಕ್ಕಾಗಿ ನಮ್ಮ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ನಾವು ಸಹ ಅಷ್ಟೇ ಫಾಲೋಅಪ್ ಮಾಡಬೇಕು. ನಮ್ಮ ಏರಿಯಾಕ್ಕೆ ಅವರು ನಮ್ಮ ಅಬ್ಬಸ ಕೇಳಿದರು, ಸಲಾಮ ಕೇಳಿದರು, ನಮ್ಮ ಏರಿಯಾಗೆ ಟೂರಿಸಮ್ ಡೆವಲಪ್ ಆಗಬೇಕು ಅಂತ. ನಾವು ಟೂರಿಸಮ್ ಆಗಬೇಕಿದ್ರೆ ಕೆಲವರು ಹೇಳೋದು ಟೂರಿಸಮ್ ಬರಲೇಬಾರ್ದು ಅಂತ. ನಮ್ಮ ಏರಿಯಾಕ್ಕೆ ಟೂರಿಸಮ್ ಬಂದರೆ ಎಲ್ಲ ಬಂದು ಕುಡುಕರೆಲ್ಲ ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ ಅಂತ ನಾವೇ ಹೇಳೋದು. ಇನ್ನೊಂದು ಕಡೆಯಿಂದ ಟೂರಿಸಮ್ ಆಗಬೇಕು ಅಂತ ಹೇಳೋದು. ತೀರ್ಮಾನ ನಾವು ಪುರಸಭೆಯಲ್ಲಿ ಮಾಡಿ ಕೊಡಬೇಕು. ನಮ್ಮದು ಈ ಥರ ಆದರೆ ಒಳ್ಳೆಯದು. ಸೋಮೇಶ್ವರ ನನಗೆ ಗೊತ್ತಿರುವ ಮಟ್ಟಿಗೆ ಕನ್ಯಾಕುಮಾರಿಯ ನಂತರ ಒಂದು ದೊಡ್ಡ ರುದ್ರಪಾದ ಇರುವಂಥ ಜಾಗ ಇದ್ದರೆ ಅದು ಸೋಮೇಶ್ವರ ಇರೋದು. ಈ ಏರಿಯಾ ನನ್ನ ವೈಯಕ್ತಿಕ ಅಭಿಪ್ರಾಯ ಟೂರಿಸಮ್ ಆದರೆ ಒಳ್ಳೆಯದು. ಈಗ ಒಟ್ಟು ರಾತ್ರಿ ಬರ್ತಾರೆ, ಬಾಟ್ಲ್ ಹಿಡಿತಾರೆ, ಎಲ್ಲ ಹಿಡಿತಾರೆ, ಏನೆಲ್ಲ ಮಾಡ್ತಾರೆ, ಹೋಗ್ತಾರೆ. ಟೂರಿಸಮ್ ಡೆವಲಪ್ ಆದರೆ CC ಕ್ಯಾಮರಾ ಬರ್ತದೆ, ಲೈಟ್ ಬರ್ತದೆ, ಓಪನ್ ಇರ್ತದೆ, ಭದ್ರತೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಊರು ಒಂದು ಸ್ವಲ್ಪ ಹಿಂದೆಗಿಂತ ಒಂದು ಸ್ವಲ್ಪ ಜಾಗೃತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತೀರ್ಮಾನ ನಾವು ಮಾಡಿಕೊಡಬೇಕು. ಒಂದು CRF ಫಂಡ್ನ ಬಗ್ಗೆ ಕೊಡಬೇಕು, ಟೂರಿಸಮ್ನ ಬಗ್ಗೆ ಕೊಡಬೇಕು, ರೈಲ್ವೆ ರವಿಶಂಕರ್ ರೈಲ್ವೆ ಇದರದ್ದು ನಾವು ಮಾಡಿಕೊಡಬೇಕು. ಮತ್ತು ಕೋಸ್ಟಲ್ ಸೋಮೇಶ್ವರ ಪಂಪೈಲಿಂದ ಅಲ್ಲಿ ತನಕ ಈ ಒಂದು ಸರ್ವಿಸ್ ರಸ್ತೆ ಆಗಬೇಕು ಅಂತ ನಾವು ಕೊಡಬೇಕು. ನಾವು ಅವರಿಗೆ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಮ್ಮ ಕಡೆಯಿಂದ ಇಂಜಿನಿಯರನ್ನು ಕರ್ಕೊಂಡು ಬಂದು ನಾವು ಕೊಡಬೇಕು. ಇಷ್ಟೆಲ್ಲ ಮಾಡಿದರೆ ಅವರ ಕೈಯಿಂದ ಇದೆಲ್ಲ ಖಂಡಿತ ಕೆಲಸ ಆಗ್ತದೆ. ಉಳ್ಳಾಲದ್ದು ಕೂಡ ಹಾಗೆ. ನೀವು ಅಲ್ಲಿಂದ ನಡ್ಕೊಂಡು ಹೋಗೋ ರಸ್ತೆ ಕ್ಲಿಯರ್ ಆಗಿದೆ ಅಲ್ಲಿ ಉಳ್ಳಾಲ. ಅದು ಕ್ರಾಸಿಂಗ್ ಅಲ್ಲ, ಕ್ರಾಸಿಂಗ್ ಮಾಡುವಂಥದ್ದು ಅದು ಕೂಡ ನಾವು ಕರೆಕ್ಟ್ ಮಾಡಿ ಇನ್ನೂ ಸಹ ಏನು ಫರ್ದರ್ ಪ್ಲ್ಯಾನ್ ಇದ್ದರೆ ಅದನ್ನು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಒಟ್ಟು ನಮ್ಮ ಈ ಒಂದು ಪುರಸಭೆಗೆ, ನಮ್ಮ ಉಳ್ಳಾಲಕ್ಕೆ ಇವತ್ತು ರಾಣಿ ಅಬ್ಬಕ್ಕನ ಹೆಸರನ್ನು ಹೇಳಿದಿರಿ. ನೀವು ಉಳ್ಳಾಲ ಪುರಸಭೆಯಲ್ಲಿ ಕೂಡ ಒಂದು ನಿರ್ಣಯ ಮಾಡಬೇಕಲ್ಲ. ಉಳ್ಳಾಲ ಪುರಸಭೆಯಲ್ಲಿ ಕೂಡ ಆ ಒಂದು ಕೋಸ್ಟಲ್ ಅಬ್ಬಕ್ಕನ ಈ ಏರಿಯಾಕ್ಕೆ ರಾಣಿ ಅಬ್ಬಕ್ಕನ ಹೆಸರಿಟ್ಟು, ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ನಾವು ಒಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಂಸದರ ಮುಖಾಂತರ ಪ್ರಯತ್ನ ಎಲ್ಲ ಮಾಡುವ. ನಮ್ಮ ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಭಾಗದಲ್ಲಿ ಉಳ್ಳಾಲ ಈ ಭಾಗದ ಅಭಿವೃದ್ಧಿಗೋಸ್ಕರ ಇವತ್ತು ಅವರ ಸಮಯ ನಿಜವಾಗಿ ಒಂದ್ಸಲ ಬರ್ತೇನೆ. ಅವರಿಗೆ ಕೂಡ ರಾಜ್ಯಪಾಲರು ಬರುವ ಕಾರಣ ವ್ಯತ್ಯಾಸ ಎಲ್ಲ ಇತ್ತು. ಆದರೆ ಎಲ್ಲ ಸಮಯವನ್ನು ಬದಿಗಿಟ್ಟು ನಮ್ಮ ಈ ಒಂದು ಪುರಸಭೆಯ ಸಾಕಷ್ಟು ಬಾರಿ ರವಿಶಂಕರ್ ಮತ್ತು ಸದಸ್ಯರು ಸಾಕಷ್ಟು ಬಾರಿ ನೀವೆಲ್ಲ ಒತ್ತಾಯ ಮಾಡಿದಿರಿ, ಒಂದು ಸಲ ನಮಗೆ ಕ್ಲಿಯರ್ ಆಗಬೇಕು ಅಂತ. ಹೆಚ್ಚಿನ ಅಂಶ ಇವತ್ತೊಂದು ಅದಕ್ಕೆ ತಾರ್ಕಿಕ ಅಂತ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಏನು ಮಾಡಬೇಕು ಅಂತ ಪ್ರಾರಂಭ ಆಗಿದೆ, ಮತ್ತೆ ಅವರು ಮಾಡ್ತಾರೆ. ನಾವು ಪ್ರಾರಂಭ ಮಾಡುವ ಇವತ್ತಿನಿಂದ. ಇವತ್ತು ಈ ಒಂದು ಸಭೆಯಲ್ಲಿ ಬಂದದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗಿ ಸಂಸದರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 4 ಕೋಟಿ ಅಂತ ನಮಗೆ ನೀರಿದು ಕುಡಿಯುವ ನೀರಿದು ಯೋಜನೆ ಆಗ್ತಾ ಇದೆ. ಈಗ ಅದು ಕೆಲಸ ಆಗ್ತಾ ಇದೆ. ಪೈಪ್ಲೈನು ಮತ್ತು ಅದು ಅವ್ರ ಏಜೆನ್ಸಿ ಮೂಲಕನೇ ಮಾಡ್ತಾಯಿದ್ದೀವಿ. ನಾವು ನಗರ ಸಭೆ ಪುರಸಭೆ ಮಾಡ್ತಾಯಿಲ್ಲ ಸರ್. ಪುರಸಭೆ ಅವರಿಗೆ
ನಮ್ಮ ಎಲ್ಲ ಮೆಂಬರ್ಸ್ಗಳು ಒಂದು ಅಟ್ಲೀಸ್ಟ್ ನಿಮ್ಮ ವಾರ್ಡಲ್ಲಿ ಒಂದು 10 ಮನೆ ಆದರೂ ಸೂರ್ಯಘರ್ ಯೋಜನೆ ಮಾಡಬೇಕು. ಅದರಲ್ಲಿ ಏನೂ ದೊಡ್ಡ ಕೆಲಸ ಇಲ್ಲ. ಸೂರ್ಯಘರ್ ಯೋಜನೆಯಲ್ಲಿ ಬ್ಯಾಂಕ್ ಜೊತೆ ಲಿಂಕ್ ಮಾಡಿದರೆ ಬ್ಯಾಂಕ್ ಸಾಲ ಕೊಡ್ತದೆ. 3 ಲಕ್ಷ ಸಾಲ ಕೊಟ್ಟರೆ ಅದು 1,30,000 ಏನೋ ಸಬ್ಸಿಡಿ ಸಿಗ್ತದೆ. 1 ಲಕ್ಷದ್ದೊಂದು ಯೂನಿಟ್ ಹಾಕ್ಬೋದು, ಅದಕ್ಕೆ 30,000 ಸಬ್ಸಿಡಿ ಸಿಗ್ತದೆ, 70,000 ನೀವು ಖರ್ಚು ಮಾಡಬೇಕು. ಎರಡನೇದು 2 ಲಕ್ಷ ಇದು ತಗೊಂಡ್ರೆ 70,000 ನಿಮಗೆ ಸಬ್ಸಿಡಿ ಸಿಗ್ತದೆ, 1,30,000 ನೀವು ಖರ್ಚು ಮಾಡಬೇಕು. ಇದೇ ಮೂರನೇದು 3 ಲಕ್ಷ ತಗೊಂಡ್ರೆ 1,30,000 ಸಿಗ್ತದೆ, 1,70,000 ಖರ್ಚು ಮಾಡಬೇಕು. ಇದೊಂದೇ ಯೋಜನೆ ನಾವು ಇಲ್ಲಾಂದರೆ ಹೆಚ್ಚಿನ ಯೋಜನೆಗಳೇನಾಗ್ತದೆ ಕೆಳ ಮಧ್ಯಮ ವರ್ಗ ಮತ್ತು ಬಡವರ ಹತ್ರ ಮಾತ್ರ ಹೋಗ್ಲಿಕ್ಕಾಗ್ತದೆ. ಈ ಯೋಜನೆ ಇಟ್ಕೊಂಡು ನೀವು ದೊಡ್ಡವರ ಹತ್ರನೂ ಹೋಗ್ಬೋದು. ಇದೊಂದು ಅವಕಾಶ ನಿಮಗೆ ಮೆಂಬರ್ಸ್ಗಳಿಗೆ. ಒಂದು ಸ್ವಲ್ಪ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದಲ್ಲಿರುವವರಿಗೂ ಕೂಡ ಈ ಪ್ರಧಾನ ಮಂತ್ರಿ ಸೂರ್ಯಘರ್ ಬಿಜ್ಲಿ ಯೋಜನೆ ಇದನ್ನು ಹಾಕಿದರೆ ಸೋಲಾರಲ್ಲಿ ಅವರಿಗೆ ಕರೆಂಟ್ ಜನ್ರೇಟ್ ಆಗ್ತದೆ. ಸೊ ಅವರಿಗೆ ತಿಂಗಳ ಆಲ್ಮೋಸ್ಟ್ ಹೆಚ್ಚಿನ, ನಾನು ಮಂಗಳೂರಲ್ಲಿ ತುಂಬ ಕಡೆ ನೋಡಿದ್ದೇನೆ, ಯಾರೆಲ್ಲ ಸೂರ್ಯಘರ್ ಬಿಜ್ಲಿ ಯೋಜನೆ ಹಾಕಿದ್ದಾರೆ ಅವರಿಗೆ ಆಲ್ಮೋಸ್ಟ್ ಕರೆಂಟ್ ಬಿಲ್ 0 ಬರ್ತದೆ. ಕರೆಂಟ್ ಬಿಲ್ 0 ಬಂದು ಅಡಿಷ್ನಲ್ ಕರೆಂಟ್ ಆದರೆ ಅದು ಗ್ರಿಡ್ಡಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ಪುನಃ ಹಣ ಕೊಡ್ತಾರೆ, ಅದಕ್ಕೆ ₹1 ಏನೋ ಕೊಡ್ತಾರೆ, ₹1.30 ಏನೋ ಕೊಡ್ತಾರೆ. ಏನೇ ಇರಲಿ, ಒಟ್ಟಾಗಿ ಆ ಯೋಜನೆ ಸರಿಯಾಗಿದೆ. ಇದರ ಬಗ್ಗೆಯೂ ಕೂಡ ನೀವು ಯಾರನ್ನಾದರೂ ಒಂದು ತರಿಸಿ ಅಲ್ಲ ಅದು ಓಕೆ, ಎಲ್ಲ ಮೆಂಬರ್ಸನ್ನು ಕೂರಿಸಿ ಒಮ್ಮೆ ಸೂರ್ಯಘರ್ ಬಿಜ್ಲಿ ಯೋಜನೆಯ ಬಗ್ಗೆ ಕೀರ್ತನ ಹತ್ರ ಕೇಳ್ಬೋದು. ಯಾರಾದರೂ ಅದರ ರಿಸೋರ್ಸ್ ಪರ್ಸನ್ ಬಂದು ಅದನ್ನು ಫುಲ್ ಬ್ರೀಫ್ ಮಾಡ್ತಾರೆ. ಮತ್ತು ನಿಮ್ಮ ವಾರ್ಡ್ಗಳಲ್ಲಿ ಹಾಕಲಿಕ್ಕೆ ಪ್ರಾರಂಭ ಮಾಡಿ. ಇದು ಲಾಂಗ್ ಟರ್ಮ್ ದೃಷ್ಟಿಯಿಂದಲೂ ಒಳ್ಳೆಯದು. ಸೋಲಾರ್ ಲಿಂಕ್ ಕರೆಂಟ್ ಇದಾದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದಲೂ ಒಳ್ಳೆಯದು. ಓವರಾಲ್ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಒಂದು ನಾವೇ ಜನ್ರೇಟ್ ಮಾಡ್ತೀವಿ ಕರೆಂಟ್, ನಮಗೆ ಉಪಯೋಗ ಆಗ್ತದೆ, ನಾವು ಕರೆಂಟ್ ಬಿಲ್ ಕೊಟ್ಟೋದು ಕಡಿಮೆ ಆಗ್ತದೆ. ಇನ್ನೊಂದು ದೂರದೃಷ್ಟಿಯ ಯೋಜನೆ ಏನಂದರೆ, ಕರೆಂಟ್ ಈಗ ಜನ್ರೇಟನ್ ಆಗ್ತದೆ, ಅದು ಕೋಲ್ ಮುಖಾಂತರ ಜನ್ರೇಟ್ ಆಗೋದು, ಕೊಯ್ಲಾ ಮುಖಾಂತರ. ಕೋಲ್ ಮುಖಾಂತರ ಜನ್ರೇಟ್ ಆಗೋದಂದ್ರೆ ಆ ಕೋಲನ್ನು ನಾವೆಲ್ಲಿಂದ ಪರ್ಚೇಸ್ ಮಾಡಬೇಕು, ನಾವು ಕೊಟ್ಟ ಟ್ಯಾಕ್ಸಲ್ಲಿ ಕೋಲಿಗೆ ಹೋಗ್ತದೆ. ಸೊ ಅಲ್ಲಿಯ ಖರ್ಚು ಕಡಿಮೆ ಮಾಡಿದಷ್ಟು ಆ ಖರ್ಚು ನಾಳಿನ ದಿನ ಅಭಿವೃದ್ಧಿಗೆ ಬರುವಂಥದ್ದು. ಸೊ ಅದು ಎಷ್ಟು ಅರ್ಥ ಆಗ್ತದೆ ನಿಮ್ಗೆ ಗೊತ್ತಿಲ್ಲ. ನಾನು ಬೇಸಿಕಲಿ ಹೇಳುವಂಥದ್ದು, ನಾವು ನಮ್ಮ ವಾರ್ಡ್ಗಳಲ್ಲಿ ಒಂದು 10 ಮನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಇವತ್ತು ಆದದನ್ನು ಏನಾದರೂ ಒಂದು ಮಿನಿಟ್ಸ್ ಆದರೂ ಮಾಡಿ, ಇಲ್ಲಾಂದರೆ ನಾಳೆ ನಾನು ಬಂದು ಕೇಳ್ತೇನೆ, ಅದೇ ನನಗೆ ಮರ್ತೋಗೋದಿಲ್ಲ. 10 ಪ್ರತಿ ವಾರ್ಡಲ್ಲಿ ಒಂದು 10 ಟಾರ್ಗೆಟ್ ಇಟ್ಕೊಂಡು, ಒಂದು ಕಾಂಪಿಟೇಷನ್ ಟೈಪ್ ಬೇಕಿದ್ರೆ ಇಟ್ಕೊಳ್ಳಿ. 10 ಬೇಗ ಮಾಡಿದವ್ರಿಗೆ ಏನಂತ ಏನಾದರೂ ಮಾಡಿ. 230 ಮನೆ ಒಂದು ಮಾದರಿ ಪುರಸಭೆ ಅಂತ ಆಗೋದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಮಾತ್ರ. ನಾವು ರೋಡಿಗೆ ಹಣ ಕೇಳೋದು ಅದು ಕೇಳಲೇಬೇಕು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಬಟ್ ಅದು ಮಾತ್ರ ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಾದರಿ ಪುರಸಭೆ ಆಗಬೇಕು. ಯಾರ್ಯಾರಿಗೆ ಯಾವ್ಯಾವ ಯೋಜನೆಗಳು ತಲುಪಬೇಕು ಆ ಯೋಜನೆಗಳನ್ನು ಐಡೆಂಟಿಫೈ ಮಾಡಿ ಅವನಿಗೆ ತಲುಪಿಸುವಂಥದ್ದು ಒಬ್ಬ ನಗರಸಭಾ ಸದಸ್ಯನ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ. ಆಗ ಮಾತ್ರ ನೀವು ಡೈರೆಕ್ಟ್ ವೋಟರ್ಸ್ ಜೊತೆ ಕನೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಬಂದು ನಿಮ್ಮ ಹತ್ರ ಮಾಡಿಸೋದು ಒಂದು ಭಾಗ. ಇವತ್ತು ಹಿಂದಿನ ಕಾಲದಲ್ಲಿ ಜನಪ್ರತಿನಿಧಿಗಳಂದರೆ ರೇಷನ್ ಕಾರ್ಡ್ ಮಾಡಿಸ್ಕೊಡೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಮಾಡಿಸ್ಕೊಡ್ಸೋದು, ಈ ರೀತಿ ಇತ್ತು. ಇವತ್ತು ಹೆಚ್ಚಿನವರು ಅವರಷ್ಟಕ್ಕೆ ಮಾಡ್ಕೊಳ್ತಾರೆ, ಯಾಕೆಂದರೆ ಇಂಟರ್ನೆಟ್ ಅದು ಇದು ಬಂದು ಮಾಡ್ಕೊಳ್ತಾರೆ. ಈಗ ನಾವು ಈ ಯೋಜನೆಗಳನ್ನು ತಲಿಸ್ಬೇಕು, ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಹಾಗಾಗಿ ನಾನು ಈ 2 ಯೋಜನೆ, ಒಂದು ಆವಾಸ್ ಯೋಜನೆಯದ್ದು ಇದಾಗಿದೆ. ಆವಾಸ್ ಯೋಜನೆ ಸ್ವಲ್ಪ ಸಮಸ್ಯೆನೇ ಇದೆ ರಾಜ್ಯ ಸರ್ಕಾರದ, ಪೊಲಿಟಿಕಲ್ ಇದೆ. ಅದನ್ನು ನನಗೆ ಹೇಳಿದರೆ, ನಮ್ಮ ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಂತ ಬಂದಿದೆ. ಕರ್ನಾಟಕ ಸರ್ಕಾರ ಇನ್ನೂ ಸೈನ್ ಮಾಡಲಿಲ್ಲ. ಪ್ರಶ್ನೆ ಕೇಳಿದರೆ ವಸತಿ ಸಚಿವರು ಹೇಳ್ತಾರೆ 1.5 ಲಕ್ಷದಲ್ಲಿ ಮನೆ ಆಗೋದಿಲ್ಲ ಅಂತ. 1.5 ಲಕ್ಷದಲ್ಲಿ ಮನೆ ಆಗೋದಿಲ್ಲ, ಹೌದು. ಬಟ್ 1.5 ಲಕ್ಷ ಕೊಟ್ಟರೆ ಮನೆ ಕಟ್ಟುವವನಿಗೊಂದು ಸಹಕಾರ ಆಗ್ತದೆ, ಖಂಡಿತ ಅಲ್ಲ, ಹೌದಲ್ವಾ? ಒಂದು ಪ್ರಶ್ನೆ ಅಂದರೆ, ನೀವು ಉಳ್ಳಾಲದ ಕೂಡ ಕಮಿಷನ್ ಆಗಿದ್ದೀರಾ. ನಮ್ಮ ಫ್ಲೈಓವರ ಕೆಳಗಡೆ ಅಲ್ಲಿ ನೀವು ನಿಮ್ಮ ಪುರಸಭೆದೇ ಒಂದು ಇದು ಹಾಕಿದ್ದೀರಿ, ಏನು ಫಲಕ ಹಾಕಿದ್ದೀರಾ, ಅಂದರೆ ಇದರ ಕೆಳಗಡೆ ಯಾವುದು ಫ್ಲೆಕ್ಸ್ ಹಾಕಬಾರ್ದು, ಅಂಗಡಿ ಮುಖಂಡಗಳಲ್ಲಿ ಅಲ್ಲಿ ಇರಬಾರ್ದು, ಇಟ್ಟರೆ ನೀವು ನಿಮಗೆ ಇದು ಕಾನೂನು ಪ್ರಕಾರ ಶಿಕ್ಷೆ ಅಂತ ಕೊಟ್ಟಿದ್ದೀರಾ. ಆದರೆ ಅಲ್ಲಿ ರಾಜಾರೋಷವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಏನು ಪಬ್ಲಿಕ್ ಇದೆಯಾ, ಪಬ್ಲಿಕ್ನವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಅಲ್ಲಿ ಇನ್ಸಿಡೆಂಟ್ ಎಲ್ಲ ಆಯಿತು. ಆದರೆ ಅದರ ಬಗ್ಗೆ ನೀವು ಏನೇ ಒಂದು ಆ್ಯಕ್ಷನೇ ತೆಗಿತಿಲ್ಲ. ನಾವು ತುಂಬ ಸರಿ ನಿಮ್ಮ ಹತ್ರ ಎಲ್ಲ ಹೇಳಿದ್ದೇವೆ. ಅದಲ್ಲದೆ ಹೈವೇ ಪಕ್ಕದಲ್ಲಿ ಒಂದು ಗುಜಿರಿ ಅಂಗಡಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀರಾ. ಆ ಗುಜಿರಿ ಅಂಗಡಿಯಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅಂದರೆ, ಅಲ್ಲಿ ಕೂಡ ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಅಲ್ಲಿ ಯಾವುದು ಸರ್ವಿಸ್ ರಸ್ತೆ ಇದೆಯಲ್ಲ, ಸರ್ವಿಸ್ ರಸ್ತೆ ಪಕ್ಕ ಅಂದರೆ ಸಾಗರ ಬಿಲ್ಡಿಂಗಿನ ಕೆಳಗಡೆ. ಮಾನ್ಯ ಸಂಸದರ ಭೇಟಿ ನೀಡಿ ಒಂದಷ್ಟು ಚರ್ಚೆಗಳನ್ನ ಮಾಡಿ
ಅಭಿವೃದ್ಧಿಗೋಸ್ಕರ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಅದರ ಎಡೆಯಲ್ಲಿ ಉಳ್ಳಾಳದ ಕೂಡ ಆಗಿದೆ, ನಮ್ಮದು ಅದು ಸಹ, ಜೊತೆಗೆ ಕೋಟೆಗಾರದ ಕೂಡ ಆಗಬೇಕು, ಅದು ಸಹ ನಮ್ಮದೇ. ಒಟ್ಟು ನೀವು ಬಂದು ನಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ, ನಮ್ಮ ಹತ್ರ ಒಂದಷ್ಟು ಮಾಹಿತಿನ ಕೇಳಿದಿರಿ, ಮುಂದಿನ ದಿನಗಳು ಯಾವ ರೀತಿ ಮಾಡಬೇಕಂತ ಹೇಳಿದಿರಿ. ಆದರೆ ಒಂದು ನಾನು ಹೇಳುವಂತ ಬಿಟ್ಟು ಇದು ನಮ್ಮ ಮನವಿಯಲ್ಲಿದೆ, ಒಂದು ಕ್ಯಾಲಿಕೇಟ್ ರೈಲು ಅಂತ ಅನ್ನೋದಂತ ಅದು 5 ಗಂಟೆ ಮೊದಲು ನಿಲ್ತಿತ್ತಂತೆ ಈ ಉಳ್ಳಾಲ ಸ್ಟೇಷನಲ್ಲಿ ಕ್ಯಾಲಿಕೇಟ್ ರೈಲು. ನಂತರ ಅದರಲ್ಲಿ ಬೇರೆ ಬೇರೆ ಚಟುವಟಿಕೆ ಆಗ್ತದೆ ನಿಲ್ಲಿಸಿದ್ರಂತೆ. ಈಗ ಅದನ್ನು ಇಲ್ಲಿ ನಿಲ್ಲಿಸಬೇಕಂತ ಒಂದು ಸಾರ್ವಜನಿಕ ಒಂದಷ್ಟು ಬೇಡಿಕೆ ಇದೆ, ಅದನ್ನು ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇನೆ. ಅಲ್ಲದೆ ಇನ್ನೊಂದು ಸೋಮೇಶ್ವರ ದೇವಸ್ಥಾನದ ಜಾಗ ಅನ್ನುವಂಥದ್ದನ್ನು ಸ್ವಲ್ಪ ಆವತ್ತಿನ ಕಾಲದಲ್ಲಿ ಅದನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನವರಿಗೆ ಜಲ್ಲಿ ತೆಗಿಲಿಕ್ಕೆ ಅಂತೆಲ್ಲ ಕೊಟ್ಟದ್ದು, ಲೀಸ್ಗೆ ಕೊಟ್ಟದನ್ನು ಅದು ಹಾಗೆ ಉಳಿದುಕೊಂಡಿದೆ ಲೀಸಲ್ಲಿ. ಅದನ್ನು ಅದು ತೆರವು ಮಾಡುವಲ್ಲಿ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಒಟ್ಟು ಇದ್ದು ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿಶೇಷವಾಗಿ ಸರ್ವಿಸ್ ರೋಡ್ನ ನಮ್ಮ ಇನ್ನು 1 ವರ್ಷದಲ್ಲಿ ನಮಗೊಂದು ವಿಶ್ವಾಸವಿದೆ, ಕುಂಪಲ ಬೈಪಾಸ್ ಮತ್ತು ಬೀರಿದು ಆಲ್ರೆಡಿ ಈಗ ವರ್ಕ್ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸೋಮೇಶ್ವರ ವ್ಯಾಪ್ತಿಯ ಎಲ್ಲ ಸರ್ವಿಸ್ ರೋಡ್ಗಳು ತಮ್ಮ ಈ ಅಧಿಕಾರಾವಧಿಯಲ್ಲಿ 1 ವರ್ಷ ಒಳಗೆ ಆಗ್ತದೆ ಅನ್ನುವಂಥದ್ದು ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮಗೆ ಇರುವಂಥ ಸಮಸ್ಯೆ ರೈಲ್ವೆ ಮತ್ತು ಹೈವೇದು. ಅದೇ ರೈಲ್ವೆ ಇಲಾಖೆಯನ್ನು ಕೂಡ ಈಗ ಮೇಲ್ಸೇತುವೆ ಇದನ್ನು ಹೇಳಿದಿರಿ, ಇನ್ನು 1 ವಾರದ ಒಳಗಾಗಿ ನಿಮಗೆ ಜಾಗವನ್ನು ತೋರಿಸಿ ಅದೇನು ಅಧಿಕಾರಿ ಹತ್ರ ಮಾತಾಡಿ ಜಾಗವನ್ನು ನಾವು ಪ್ಲ್ಯಾನ್ ಮಾಡಿ ನಿಮಗೆ ಅದನ್ನು ಮಾಹಿತಿಯನ್ನು ತರಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಬಟ್ಟಂಪಾಡಿ ರಸ್ತೆ ಉಲ್ಲೇಖ ಮಾಡಿದರು ಸ್ವಚ್ಛನ್ನು, ಅದನ್ನು ಕೂಡ ಅದರ ಎಷ್ಟು ಮೆಜರ್ಮೆಂಟ್ ಎಷ್ಟು ಇದಾಗ್ತದೆ ಅದನ್ನು ಕೂಡ ಮಾಹಿತಿಯನ್ನು ತಮಗೆ ನೀಡ್ತೇವೆ. ಮತ್ತು ಸರ್ವಿಸ್ ರಸ್ತೆಯ ಕೂಡ ಮಾಹಿತಿಯನ್ನು ತಮಗೆ ಆದಷ್ಟು ಬೇಗ ನೀಡ್ತೇವೆ. ವಿಶೇಷವಾಗಿ ನಮ್ಮ ಸೋಮೇಶ್ವರ ಬಂದು ನಮಗೆ ಒಂದಷ್ಟು ಮಾಹಿತಿ ಹಾಗೂ ಎಲ್ಲ ವಿವರವನ್ನು ನೀಡಿದ್ದೀರಿ. ನಿಮಗೆ ಪುರಸಭೆಯ ಪರವಾಗಿ ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಾಗೆ ಹೇಳುವಾಗ ನಾನು ಗ್ರಾಮ ಪಂಚಾಯತ್ ಸದಸ್ಯ ಮಾತ್ರ ಹೇಳಿದ್ದು, ನಿಜ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಈ ಭಾಗದ ಜಿಲ್ಲಾ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿ ಎಲ್ಲೆಲ್ಲಿ ಬೇಕು ಯಾವ ರೀತಿ ಬೇಕೋ ಅದೇ ಆ ರೀತಿ ಕೆಲಸವನ್ನು ಮಾಡಿ, ಅದೇ ನಾನು ಹಾಗೆ ಹೇಳಿದೆ, ಸೋಮೇಶ್ವರ ಪುರಸಭೆ ನಾಡಿ ಮಿಡಿತ ಗೊತ್ತಿದ್ದವರು ಸಸ್ಸನ್ ಅಂತೇಳಿ ಅವರು ಕೂಡ ನಮ್ಮ ಜೊತೆ ಬಂದು ನಮಗೆ ಕೂಡ ಒಂದಷ್ಟು ಮಾಹಿತಿ ನೀಡಿದ್ದೀರಿ. ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.